ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಅಥವಾ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ಅಂತ. ಸೊ ಹಾಗಾಗಿ ಇದು ಒಂದು ನನ್ನ 17ನೇ ವಿಡಿಯೋ ಕ್ಲಾಸ್ ಆಗಿದೆ. ಆಲ್ರೆಡಿ 16 ಕ್ಲಾಸ್ಗಳನ್ನ ಕೂಡ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಇದು ಒಂದು ನನ್ನ ಎಕನಾಮಿಕ್ ಸರ್ವಿಸ್ ಸಂಬಂಧಪಟ್ಟಂತ ಲಾಸ್ಟ್ ಕ್ಲಾಸ್ ಆಗಿದೆ. ಯಾಕಂದ್ರೆ ನಾವು ಆಲ್ರೆಡಿ 12 ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ 13ನೇ ಟಾಪಿಕ್ ಆಗಿರುವಂತಹ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಂಬಂಧಪಟ್ಟಂತ ಒಂದು ಟಾಪಿಕ್ ಸಂಬಂಧಪಟ್ಟಂತ MCQ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ. ಇದು ಒಂದು ಕೊನೆಯ ಟಾಪಿಕ್ ಆಗಿದೆ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ಅಂತ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ 342 ಕ್ವಶನ್ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಇದು ಒಂದು 343ನೇ ಪ್ರಶ್ನೆಯಾಗಿದೆ. ನೋಡ್ತಗೋಣ. ಬ್ರಂಡಟ್ಲ್ಯಾಂಡ್ ವರದಿಯನ್ನ ಈ ಕೆಳಗಿನವುಗಳೆಂದು ಕೂಡ ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ದ ಬ್ರಂಡಟ್ಲ್ಯಾಂಡ್ ರಿಪೋರ್ಟ್ ಈಸ್ ಆಲ್ಸೋ ನೋನ್ ಅಂತ ಕೇಳ್ತಾರೆ. ಓಕೆನಾ. ಸೊ ನೋಡಿ, ಈ ಬ್ರಂಡಟ್ಲ್ಯಾಂಡ್ ಅಥವಾ ಬ್ರಂಡಟ್ಲ್ಯಾಂಡ್ ಅನ್ನೋ ರಿಪೋರ್ಟ್ ಇದೆಯಲ್ಲ, ಇದನ್ನ ಸೊ ಅವರ್ ಕಾಮನ್ ಫ್ಯೂಚರ್ ಅಥವಾ ನಮ್ಮ ಸಾಮಾನ್ಯ ಭವಿಷ್ಯ ಅನ್ನುವಂಥದ್ದು ಕೂಡ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಈ ಒಂದು ರಿಪೋರ್ಟ್ ಇಂಪಾರ್ಟೆಂಟ್ ಅಂದ್ರೆ, ನೋಡಿ, ಫಸ್ಟ್ ಟೈಮ್ ನಮ್ಮ ಈ ಜಗತ್ತಲ್ಲಿ ಒಂದು ಬ್ರಂಡಟ್ಲ್ಯಾಂಡ್ ಅಂತ ರಿಪೋರ್ಟ್ ಬರುತ್ತೆ. ಅದರ ಒಂದು ಟೈಟಲ್ ಬಂದು ಅವರ್ ಕಾಮನ್ ಫ್ಯೂಚರ್ ಅಂತ. ಓಕೆ, ಸೊ ಅವರ್ ಕಾಮನ್ ಫ್ಯೂಚರ್ ಅಲ್ಲಿ ಫಸ್ಟ್ ಟೈಮು ಏನು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗಳ ಬಗ್ಗೆ ಫಸ್ಟ್ ಟೈಮ್ ಡೆಫಿನಿಷನ್ ಕೊಟ್ಟಂತ ಅಂದ್ರೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಕೊಡ್ತಾ ಹೋಗುತ್ತೆ. ಓಕೆನಾ. ಹಾಗಾಗಿ ನಮ್ಗೆ ಗೊತ್ತಿರಬೇಕಾಗುತ್ತೆ ಫಸ್ಟ್ ಟೈಮು ಸುಸ್ಥಿರ ಅಭಿವೃದ್ಧಿಗಳ ಬಗ್ಗೆ ಗುರಿಗಳ ಬಗ್ಗೆ ಒಂದೇನಂತಂದ್ರೆ ಡೆಫಿನಿಷನ್ ಕೊಟ್ಟದ್ದು ಯಾವ್ದಂತಂದ್ರೆ ಅದು ಬ್ರಂಡಟ್ಲ್ಯಾಂಡ್ ವರದಿಯ ನಮ್ಮ ಸಾಮಾನ್ಯ ಭವಿಷ್ಯ ಅಥವಾ ಕಾಮನ್ ಫ್ಯೂಚರ್ ಅಂತ ಒಂದು ರಿಪೋರ್ಟ್ ಅಲ್ಲಿ. ಇದು ಬಂದದ್ದು ಯಾವಾಗಂದ್ರೆ 1987ರಲ್ಲಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಎಂದರೇನು? ವಾಟ್ ಡಸ್ ಮೀನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನೋಡ್ತಗೋಣ. ನೋಡಿ, ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಭವಿಷ್ಯದ ಪೀಳಿಗೆಗೆ ಧಕ್ಕೆಯಾಗದಂತೆ ವರ್ತಮಾನದ ಅಗತ್ಯತೆಗಳನ್ನ ಪೂರೈಸುವಂತ ಅಭಿವೃದ್ಧಿ ಇದೆಯಲ್ಲ, ಅದನ್ನ ನಾವು ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ದಟ್ ಮೀಟ್ಸ್ ದ ನೀಡ್ಸ್ ಆಫ್ ದಿ ಪ್ರೆಸೆಂಟ್ ವಿತೌಟ್ ಕಾಂಪ್ರಮೈಸಿಂಗ್ ದ ಫ್ಯೂಚರ್ ಜನರೇಷನ್ಸ್. ಅಂದ್ರೆ ಏನು ನಾವು ಪ್ರಸ್ತುತವಾಗಿದೆಯಲ್ಲ, ನಾವು ಬಳಸುವಂತ ಏನು ಒಂದು ನೈಸರ್ಗಿಕ ಸಂಪನ್ಮೂಲ ಇದೆಯಲ್ಲ, ಅದರಿಂದ ಅವುಗಳು ಮುಂದಿನ ಕಾಲಕ್ಕೂ ಅಥವಾ ಮುಂದಿನ ಪೀಳಿಗೆಗಳು ಬರಬೇಕಾಗತ್ತೆ. ಸೊ ನಾವೇ ತುಂಬಾ ಓವರ್ ಯೂಸ್ ಮಾಡೋದಲ್ಲ, ಹೌದಾ. ಹಾಗಾಗಿ ಏನು ನಮಗೆ ಈ ನೈಸರ್ಗಿಕ ಸಂಪನ್ಮೂಲ ಇದೆಯಲ್ಲ, ಅದನ್ನ ನಾವು ಹಿತಮಿತವಾಗಿ ಬಳಸ್ಕೊಂಡು ಮುಂದಿನ ಒಂದು ಜನ ಕೂಡ ಉಳಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆಯಲ್ಲ, ಅದನ್ನ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇದಕ್ಕೇನಂದ್ರೆ ಒಂದು ನೋಡ್ತಗೋಣ. ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ 2030 ಕಾರ್ಯಸೂಚಿಯಲ್ಲಿ ಎಷ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಇವೆ ಅಂತ ಕೇಳ್ತಾರೆ. ಸೊ ಹೌ ಮೆನಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ದೇರ್ ಇನ್ ದ ಯುನೈಟೆಡ್ ನೇಷನ್ಸ್ 2030 ಅಜೆಂಡಾ ಅಂತ ಕೇಳ್ತಾರೆ. ಸೊ ನೋಡಿ, ಈಗ ನಮ್ಗೆ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಇತ್ತಲ್ಲ, ಅದೇನ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ಕೆಲವೊಂದು ಗುರಿಗಳು ಹಾಕೊಳ್ಳುತ್ತೆ. ಅದನ್ನ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ ಏನಿರ್ತದೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನ್ ಮಾಡುತ್ತೆ ವಿಶ್ವಸಂಸ್ಥೆ ಇದನ್ನ ಸಾಕಾರ ಮಾಡ್ತದೆ. ಅದರ ನಂತರ ಈ ಒಂದು SDG ಗಳು ಹಾಕೊಳ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಏನು ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇದೆಯಲ್ಲ, ಟೋಟಲ್ ಆಗಿ ಅದೇನಂದ್ರೆ 17 ಗುರಿಗಳನ್ನ ಹಾಕೊಳ್ತದೆ. 17 ಗೋಲ್ಸ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನು 2015ರಲ್ಲಿ ಒಂದು ಶೃಂಗಸಭೆ ಆಗುತ್ತೆ ವಿಶ್ವಸಂಸ್ಥೆಯ 70ನೇ ಶೃಂಗಸಭೆಯಲ್ಲಿ. ಅಲ್ಲಿ ಏನಂತಂದ್ರೆ ಈ ಒಂದು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಅದನ್ನ 2015ರಿಂದ 2030ರವರೆಗೆ ಇಡೀ ಜಗತ್ತಾದ್ಯಂತ ಈ ಒಂದು 17 ಗುರಿಗಳನ್ನ ಕೂಡ ಸಾಧಿಸುವಂತದ್ದು ಏನಂತಂದ್ರೆ ಈ ಒಂದು ಸಮ್ಮೇಳನದಲ್ಲಿ ಒಂದು ಏನಂದ್ರೆ ಪ್ರಸ್ತಾವನೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಕರೀತಾರೆ. ಓಕೆನಾ. ಜೊತೆಗೆ ನಮ್ಮ ಒಂದು ಏನು ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ, ಆರ್ಥಿಕ ಅಸಮಾನತೆ ಆಗಿರ್ಬೋದು, ನಾವೀನ್ಯತೆ ಆಗಿರ್ಬೋದು, ಸುಸ್ಥಿರ ಬಳಕೆ ಆಗಿರ್ಬೋದು, ಶಾಂತಿ ಮತ್ತು ನ್ಯಾಯದಂತ ಹೊಸ ಕ್ಷೇತ್ರಗಳು ಕೂಡ ಸೇರಿಸುವ ಮುಖಾಂತರ ಇಡೀ ಜಗತ್ತನ್ನ ಒಂದು ಪೀಸ್ಫುಲ್ ಕಂಟ್ರಿ, ಇಕೋ ಫ್ರೆಂಡ್ಲಿ ಕಂಟ್ರಿ ಆಗಿ ಮಾಡ್ಬೇಕನ್ನೋದು ಈ ಒಂದು ಇದರಲ್ಲಿ ನಿರ್ಣಯನ ತಗೊಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ 17 ಗೋಲ್ಗಳನ್ನ ಒಂದು ರೀಚ್ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಅದು 2015ರಿಂದ 2030ಕ್ಕೆ ಅದು ವಿಶ್ವಸಂಸ್ಥೆಯ 2030ರ ಒಂದು ಅಜೆಂಡಾದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ
ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯ ಗುರಿಯಲ್ಲ ಅಂತ ಕೇಳ್ತಾರೆ, ಅಥವಾ ಬರೋದಿಲ್ಲ ಅಂತ ಕೇಳ್ತಾರೆ, ಅಥವಾ ಗುರಿಯಲ್ಲ. ಸೊ ಈ ಕೆಳಗಿರುವಗಳಲ್ಲಿ ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಗುರಿಯಲ್ಲ ಅಂತ ಕೇಳ್ತಾರೆ, ಅಥವಾ ಗುರಿ ಅಲ್ಲ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಗೋಲ್ ಅಂಡರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಾರೆ. ಸೊ ಅಲ್ಲ, ಗುರಿಗಳು ಅಲ್ಲ ಅಂದ್ಕೊಂಡೆ, ಗುರಿಯಲ್ಲ, ಸಾರಿ, ಗುರಿಯಲ್ಲ. ಓಕೆ, ನೋಡ್ತಾ. ಸೊ ನಮಗೆ ಹಸಿವು ಶೂನ್ಯ ಅಂದ್ರೆ 0 ಹಂಗರ್ ಅಂತಿದೆ. ಹವಾಮಾನ ಕ್ರಮ ಕ್ಲೈಮೇಟ್ ಆಕ್ಷನ್ ಅಂತಿದೆ. ಮೂರನೇದ್ದು ಯುದ್ಧ ಮತ್ತು ಸಂಘರ್ಷಗಳ ಉದ್ದೇಶ ಅಂತಿದೆ. ಸೊ ಆಪ್ಷನ್ ಡಿ ಶುದ್ಧ ನೀರು ಮತ್ತು ನೈರ್ಮಲ್ಯ ಅಂತಿದೆ. ಸೊ ಹಾಗಾಗಿ ಯುದ್ಧ ಮತ್ತು ಸಂಘರ್ಷಗಳನ್ನು ಉತ್ತೇಜಿಸುವಂಥದ್ದು ಅಥವಾ ಪ್ರಮೋಟ್ ವಾರ್ ಅಂಡ್ ಕಾನ್ಫ್ಲಿಕ್ಟ್ಸ್ ಇದೆಯಲ್ಲ, ಇದು ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲ. ಯಾಕಂದ್ರೆ ನಾವೇನಾದ್ರೂ ಕೂಡ ಯುದ್ಧವನ್ನು ಪ್ರಮೋಟ್ ಮಾಡಿರಾಗುತ್ತೆ, ಆ ದೇಶಗಳು ನಾಶ ಆಗ್ತದೆ. ಸೊ ಹಾಗಾಗಿ ನಮ್ಮ ಜಗತ್ತನ್ನ 0 ಹಂಗರ್ ಕಂಟ್ರಿ ಮಾಡುವಂಥದ್ದು, ಜಗತ್ತು ಮಾಡುವಂಥದ್ದು, ಕ್ಲೈಮೇಟ್ ಬಗ್ಗೆ ಆಕ್ಷನ್ ತಗೊಳ್ಳುವಂಥದ್ದು, ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಶುದ್ಧ ನೀರನ್ನು ಕೊಡುವಂಥದ್ದು, ನೈರ್ಮಲ್ಯ ಕಾಪಾಡುವಂಥದ್ದು, ಇವೆಲ್ಲ ಏನಾಗಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆಗಿದೆ. ಆದರೆ ಯಾವುದೇ ಕಾರಣ ಕೂಡ ಈ ಯುದ್ಧವನ್ನು ಪ್ರಮೋಟ್ ಮಾಡುವಂಥದ್ದು ಇಟ್ಸ್ ನಾಟ್ ಎ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ 17 ಗುರಿಗಳು ಗೊತ್ತಿರಬೇಕಾಗುತ್ತೆ. ಸೊ ಫಸ್ಟ್ ಗುರಿ ಏನಂತಂದ್ರೆ ಒಂದು ಬಡತನ ನಿರ್ಮೂಲನೆ. ಹೌದಾ, ಒಂದೇ ಸುಸ್ಥಿರ ಗುರಿಯಾಗಿದೆ. ಎರಡನೇದ್ದು ಹಸಿವು ಮುಕ್ತ ಅಂತ ಕರೀತಾರೆ, 0 ಹಂಗರ್ ಅಂತ ಕರಿತೀವಿ ನಾವು ಸ್ವಲ್ಪ. ಓಕೆ, ಅದೇ ರೀತಿ ಮೂರನೇದ್ದು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಅಂತಿದೆ. ನಾಲ್ಕನೇದ್ದು ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಶನ್ ಅಂತಿದೆ. ಐದನೇದ್ದು ಲಿಂಗ ಸಮಾನತೆ ಜೆಂಡರ್ ಇಕ್ವಾಲಿಟಿ ಅಂತಿದೆ. ಆರನೇದ್ದು ಸ್ವಚ್ಛ ನೀರು ಮತ್ತು ನೈರ್ಮಲ್ಯ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂತಿದೆ. ಸೊ 7ನೇ ಗುರಿ ಅಗ್ಗವಾದ ಮತ್ತು ಶುದ್ಧ ಶಕ್ತಿ ಅಂದ್ರೆ ಏನಂತೀವಿ ನಾವು ಕ್ಲೀನ್ ಎನರ್ಜಿ ಅಂತ ಕರಿತೀವಲ್ವಾ, ಅದೇ ರೀತಿ. 8ನೇದ್ದು ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಿದೆ. 9ನೇ ಗುರಿ ಉದ್ಯಮ ಆವಿಷ್ಕಾರ ಮತ್ತು ಮೂಲ ಸೌಕರ್ಯಗಳಂತಿದೆ. 10ನೇದ್ದು ಅಸಮಾನತೆಗಳ ಇಳಿಕೆ ಅಂದ್ರೆ ಟು ರೆಡ್ಯೂಸ್ ದ ಇನ್ಇಕ್ವಾಲಿಟೀಸ್ ಅಂತಿದೆ. 11ನೇದ್ದು ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಅಂದ್ರೆ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್ ಅಂತ ಕರೀತಾರೆ. 12ನೇದ್ದು ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ ಅಂದ್ರೆ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡುವಂಥದ್ದು ಮತ್ತೆ ಪ್ರೊಡಕ್ಷನ್ ಮಾಡುವಂಥದ್ದು. 13ನೇ ಗೋಲ್ ಬಂದು ಹವಾಮಾನದ ಬಗ್ಗೆ ಕ್ರಮ ತಗುವಂಥದ್ದು ಅಂದ್ರೆ ಕ್ಲೈಮೇಟ್ ಆಕ್ಷನ್ ಅಂತ ಕರಿತೀವಿ. 14ನೇದು ಬಂದು ಜಲದ ಜೀವರಾಶಿ ವಾಟರ್ ಲೈವ್ಸ್ ಅಂತ ಕರಿತೀವಿ, ವಾಟರ್ ಲೈವ್ಸ್ ಅಂತ. ಅದೇ ರೀತಿ 15 ಬಂದು ಭೂಮಿ ಮೇಲಿನ ಜೀವರಾಶಿ. 16ನೇದು ಶಾಂತಿ ನ್ಯಾಯ ಮತ್ತು ಸದೃಢ ಸಂಸ್ಥೆಗಳಂತಿದೆ. ಸೊ 17ನೇದು ಗುರಿ ಮಟ್ಟಲು ಸೌಭಾಗ್ಯತ್ವ ಅಂತ. ಹಾಗಾಗಿ ಈ 17 ಗುರಿಗಳನ್ನು ಏನ್ ಮಾಡಿದ್ದಾರೆ ಅಂದ್ರೆ 2015ರಿಂದ 2030ವರೆಗೆ ಇಡೀ ಜಗತ್ತಿನಾದ್ಯಂತ ಸಾಧಿಸಬೇಕಂತ ಇಟ್ಕೊಂಡಿರಲ್ಲ, ಅವುಗಳನ್ನ ನಾವು ಸಾಮಾನ್ಯವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕರೀತಾರೆ. ಓಕೆನಾ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಮೋಟ್ ದ ವಾರ್ ಅಂಡ್ ಡೆವಲಪ್ಮೆಂಟ್ಸ್ ಅಂತ ಇದೆಯಲ್ಲ, ಇಟ್ಸ್ ನಾಟ್ ಎ SDG ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮಾನವ ಅಭಿವೃದ್ಧಿಯನ್ನ ಉತ್ತೇಜಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ SDG ಪ್ರಮೋಟ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಇದೆ ನೋಡಿ. ಸೊ ನೋಡ್ತಾ, ಸೊ ಇಲ್ಲಿ ಏನು ಸುಸ್ಥಿರ ಅಭಿವೃದ್ಧಿಗಳು 3, 4 ಮತ್ತೆ 6 ಇದೆಯಲ್ಲ, ಇವುಗಳು ಏನ್ ಮಾಡ್ತಾವೆ ಅಂದ್ರೆ ಮಾನವ ಅಭಿವೃದ್ಧಿಯನ್ನ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನ ಏನ್ ಮಾಡ್ತವೆ ಪ್ರಮೋಟ್ ಮಾಡ್ತವೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಇಲ್ಲೊಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ, ಎಕನಾಮಿಕ್ ಸರ್ವೇದಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ನಮಗೆ ಇದೇ ಸಾಮಾನ್ಯವಾಗಿ ನಾವೆಲ್ಲ ಜನರಿದ್ದೀವಿ, ಹೌದಾ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಯಾವ ಗೋಲ್ಗಳು ಬರ್ತವೆ ಅಂದ್ರೆ 3, 4, 6 ಬರುತ್ತೆ ಮಾನವ ಅಭಿವೃದ್ಧಿಗೆ. ಸೋಷಿಯಲ್ ಡೆವಲಪ್ಮೆಂಟ್ ಅಂದ್ರೆ ಸಾಮಾಜಿಕ ಅಭಿವೃದ್ಧಿಗೆ ಸೊ SDG ಗೋಲ್ 5, 10, 16 ಬರುತ್ತೆ. ಅದೇ ರೀತಿ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಅಂದ್ರೆ ಪರಿಸರ ಸುಸ್ಥಿರತೆ ಅಂತ ಕರಿತೀವಿ, ಅದಕ್ಕೆ 7, 11, 12, 13, 14, 15 ಬರುತ್ತೆ. ಅದೇ ರೀತಿ ಸಸ್ಟೈನೇಬಲ್ ಲೈವ್ಲಿಹುಡ್ ಅಂದ್ರೆ ಸುಸ್ಥಿರ ಜೀವನಾಧಾರ ಇದೆಯಲ್ಲ, ಅದಕ್ಕೆ 1, 2, 8, 9, 17 ಬರುತ್ತೆ. ಓಕೆನಾ. ಸೊ ಹಾಗಾಗಿ ಮಾನವ ಅಭಿವೃದ್ಧಿ ಬಂದಾಗ ಎಷ್ಟಂದ್ರೆ ಸಸ್ಟೈನಬಲ್ ಗೋಲ್ಸ್ 3, 4, 6 ಬರುತ್ತೆ. ಯಾವ್ದು ನೋಡಿ 3, 4, 6 ಅಂದ್ರೆ 3 ಅಂದ್ರೆ ನಮಗೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಇದೆ, ಇದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತದೆ ಮನುಷ್ಯನಿಗೆ, ಮಾನವನಿಗೆ. ಅದೇ ರೀತಿ ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸ್ವಚ್ಛ ನೀರು ಮತ್ತು ನೈರ್ಮಲ್ಯ ಅನ್ನೋದು ಬಹಳ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೇಕಾಗಿರುವಂತಹ ಒಂದೇನಂದ್ರೆ ಗೋಲ್ ಅಂತ ಕರಿತೀವಿ. ಹಾಗಾಗಿ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಗೋಲ್ಗಳು ಅಂದ್ರೆ 3, 4, 6 ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ SDG 3, 4 and 6 ಆರ್ ದ ಪ್ರಮೋಟ್ ದ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕವನ್ನ ಯಾವ ಸಂಸ್ಥೆ ಪ್ರಕಟ ಮಾಡುತ್ತದೆ ಅಂತ ಕೇಳ್ತಾರೆ. ವಿಚ್ ಆರ್ಗನೈಸೇಷನ್ ಪಬ್ಲಿಷಸ್ ದ ಇಂಡಿಯಾಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ನೋಡಿ, ವಿಶ್ವ ಮಟ್ಟದಲ್ಲಿ ಬಂದಾಗ ಹೌದಾ, ಈ SDG ವಿಶ್ವ ಮಟ್ಟದಲ್ಲಿ ಬಂದಾಗ ಯಾರಂತಂದ್ರೆ ಅದನ್ನ ವಿಶ್ವಸಂಸ್ಥೆ ನೋಡ್ಕೊಂಡ್ರೆ, ಇಂಡಿಯಾ ಲೆವೆಲ್ ಬಂದಾಗ ಯಾರಂದ್ರೆ ಅದನ್ನ ನೀತಿ ಆಯೋಗ ಮಾಡುತ್ತೆ ಈ ಒಂದು
SDG ಇಂಡಿಯಾ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ, ಅದು ನೀತಿ ಆಯೋಗ್. ಹೌದಾ? ಸೊ ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತಾರೆ. ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ, ಇದರ ಅಧ್ಯಕ್ಷರಾಗಿರ್ತಾರೆ ಪ್ರೈಮ್ ಮಿನಿಸ್ಟರ್. ಈ ನೀತಿ ಆಯೋಗ ಏನ್ ಮಾಡುತ್ತೆ, ಪ್ರತಿ ವರ್ಷ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕವನ್ನ ಪ್ರಕಟ ಮಾಡ್ತದೆ ಪ್ರತಿಯೊಂದು ರಾಜ್ಯಗಳಿಗೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕ ವರದಿ ಬಗ್ಗೆ ಯಾರು ಮಾಡ್ತಾರೆ, ಅದನ್ನ ನೀತಿ ಆಯೋಗ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಹೌದಾ? ಫಸ್ಟ್ ಮಾಡಿದ ಯಾವಾಗ ಅಂದ್ರೆ 2018ರಲ್ಲಿ ಫಸ್ಟ್ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಕೊನೆಯದಾಗಿ ಬಂದು 2020ರಲ್ಲಿ ಆಯಿತು, ಮತ್ತೆ ರೀಸೆಂಟ್ ಆಗಿ 2024ರಲ್ಲಿ ಕೂಡ ಈ ಒಂದು ವರದಿಯನ್ನ ಪ್ರಕಟ ಮಾಡಿದೆ. ಓಕೆನಾ? 2024 ವರದಿ ಪ್ರಕಾರ ಅಂದ್ರೆ ನೋಡಿ, ಕರ್ನಾಟಕ ಏನಂತಂದ್ರೆ ಆಕ್ಚುಲಿ 5ನೇ ಸ್ಥಾನದಲ್ಲಿದೆ. ಸೊ ಮೊದಲು ಎಷ್ಟಂದ್ರೆ 72 ಪಾಯಿಂಟ್ಸ್ಗಳಿತ್ತು, ಈಗ ಎಷ್ಟಾಗಿದೆ 75 ಪಾಯಿಂಟ್ಸ್ ಇನ್ಕ್ರೀಸ್ ಹಾಕೊಂಡು ನಮ್ಮ ರಾಜ್ಯ ಏನಾಗಿದೆ 5ನೇ ಸ್ಥಾನದಲ್ಲಿದೆ ಈ ಒಂದು ಇಂಡಿಯಾಸ್ SDG ಇಂಡೆಕ್ಸ್ ಅಲ್ಲಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕ ಅಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವ ಗುರಿ ಅಥವಾ ಯಾವುದು ಗುರಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಗೋಲ್ ಕವರ್ ಅಂಡರ್ ದ ನೀತಿ ಆಯೋಗ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಅಂತ ಕರೀತಾರೆ. ನೋಡಿ, ಏನು ವಿಶ್ವ ಮಟ್ಟದಲ್ಲಿ ಬಂದಾಗ SDG ಇದೆಯಲ್ಲ, ಅಲ್ಲಿ ಏನಂದ್ರೆ 17 ಗುರಿಗಳನ್ನ ಇರ್ತವೆ. ಆದ್ರೆ ಯಾವಾಗ ನಮ್ಮ ನೀತಿ ಆಯೋಗ ಏನ್ ಮಾಡುತ್ತೆ, ನೀತಿ ಆಯೋಗ ಇದೆಯಲ್ಲ ಅದೇನ್ ಮಾಡುತ್ತೆ, ಸೊ ಕೇವಲ 17 ಗುರಿಗಳನ್ನ ಮಾತ್ರ ತಗೊಳುತ್ತೆ. ಸೊ ಒಂದನ್ನ ಎಕ್ಸ್ಕ್ಲೂಡ್ ಮಾಡುತ್ತೆ. ಓಕೆನಾ? ಅದು ಯಾವ್ದಂತಂದ್ರೆ ಪಾರ್ಟ್ನರ್ಶಿಪ್ ಫಾರ್ ದಿ ಗೋಲ್ಸ್ ಇದೆಯಲ್ಲ, ಇದನ್ನ ಕನ್ಸಿಡರೇಷನ್ ಮಾಡಲ್ಲ. ಇದು ಒಂದು 17ನೇ SDG ಗೋಲ್ ಆಗಿದೆ. ಸೊ ಅಂದ್ರೆ ಗುರಿಗಳಿಗಾಗಿ ಪಾಲುದಾರಿಕೆ ಅನ್ನುವಂತ ಒಂದು ಏನು ಗುರಿ ಇದೆಯಲ್ಲ, ಅದನ್ನ ಸೊ ಇಂಡಿಯಾ SDG ಇಂಡೆಕ್ಸ್ ಅಲ್ಲಿ ಅದನ್ನ ಕನ್ಸಿಡರೇಷನ್ ಮಾಡಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಅದರ ಟೋಟಲ್ ನಮಗೆ 17 ಗೋಲ್ಸ್ ಇದೆ. ಸೊ ಎಲ್ಲ ತಗೊಳುತ್ತೆ. ಈ 17 ಗೋಲ್ ಇದೆಯಲ್ಲ, ಪಾರ್ಟ್ನರ್ಶಿಪ್ ಆಫ್ ದಿ ಗೋಲ್ಸ್ ಅನ್ನೋದ್ರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟ್ನರ್ಶಿಪ್ ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಇಂಡಿಯಾದಲ್ಲಿ ಇಂಡೆಕ್ಸ್ ಒಂದು ರಿಲೀಸ್ ಮಾಡಬೇಕಾದ್ರೆ ಈ 17th ಗೋಲ್ ಅನ್ನ ನಮ್ಮ ನೀತಿ ಆಯೋಗ ಇದ್ರೆ ಕನ್ಸಿಡರೇಷನ್ ಮಾಡಂಗಿಲ್ಲ, ಓನ್ಲಿ 16 ಗೋಲ್ಸ್ಗಳನ್ನ ಮಾತ್ರ ಕನ್ಸಿಡರೇಷನ್ ಮಾಡ್ತಾ ಹೋಗುತ್ತೆ. ಸೊ ಯಾವುದು ತಗೊಳ್ಳಲ್ಲ ಅಂತಂದ್ರೆ ಅದು ಗೋಲ್ ನಂಬರ್ 17 ಯಾವ್ದು ಹೇಳುತ್ತೆ, ಅದು ಪಾರ್ಟ್ನರ್ಶಿಪ್ ಫಾರ್ ದಿ ಗೋಲ್ಸ್ ಅಥವಾ ಗುರಿಗಳಿಗಾಗಿ ಪಾಲುದಾರಿಕೆ ಅನ್ನುವಂತ ಒಂದು ಗೋಲ್ ಅನ್ನ ಸೊ ನೀತಿ ಆಯೋಗ ಕನ್ಸಿಡರೇಷನ್ ಮಾಡಂಗಿಲ್ಲ, ಓನ್ಲಿ 16 ಗೋಲ್ಗಳು ಮಾತ್ರ ಕನ್ಸಿಡರೇಷನ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ, 2023-24ನೇ ಸಾಲಿನ ಭಾರತ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯಲ್ಲಿ ಕೇರಳ ರಾಜ್ಯವು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಬಿ ಬಂದು 2023-24ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿ ಭಾರತ ವರದಿಯಲ್ಲಿ ಕರ್ನಾಟಕ ರಾಜ್ಯವು 2ನೇ ಸ್ಥಾನ ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸಿ ಬಂದು 2023-24ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿ ಭಾರತ ವರದಿಯಲ್ಲಿ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ಡಿ ಆಗಬೇಕದು, ತಪ್ಪಾಗಿದೆ. ಓಕೆ, ಮೇಲ್ನ ಯಾವ್ದಾರ ಅಂತ ಕೊಟ್ಟಿದ್ದಾರೆ. ಹೌದಾ? ಇಂಗ್ಲಿಷ್ ನೋಡಬೇಕಾದ್ರೆ ಸೊ ಇನ್ 2024 SDG ಇಂಡಿಯಾ ರಿಪೋರ್ಟ್ ಚಂಡೀಗಢ ಯೂನಿಯನ್ ಟೆರಿಟರಿ ಗಾಟ್ ದ ಟಾಪ್ ಪೊಸಿಷನ್ ಕೊಟ್ಟಿದ್ದಾರೆ. ತಪ್ಪಾದ ಏನಂದ್ರೆ ಆಪ್ಷನ್ ಬಿ ಇದೆಯಲ್ಲ ತಪ್ಪಾಗಿದೆ. ಯಾಕಂದ್ರೆ ನಾವು ಈಗ ತರ ನೋಡಿದೀವಿ, ಏನು 2023-24ನ ಒಂದು ಇಂಡಿಯಾಸ್ SDG ಇಂಡೆಕ್ಸ್ ಇದೆಯಲ್ಲ, ಅದರಲ್ಲಿ ಕರ್ನಾಟಕ ಏನ್ ಮಾಡಿದೆ 5ನೇ ಸ್ಥಾನ ಪಡ್ಕೊಂಡಿದೆ, 2ನೇ ಸ್ಥಾನ ಅಲ್ಲ. ಸೊ ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಕರ್ನಾಟಕ ಇದೆಯಲ್ಲ ಅದೇನಂತಂದ್ರೆ ಸೊ 5ನೇ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ನೋಡಿ, ಕೇರಳ ಇದೆಯಲ್ವಾ, ಸೊ ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಅದೇ ರೀತಿ ನೋಡಿ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಂದಾಗ ಯಾವ್ದು ಫಸ್ಟ್ ಇದೆ ನೋಡಿ, ಇಲ್ಲಿ ಚಂಡೀಗಢ ಇದಿಲ್ಲ, ಇದು ಸೊ ಕೇಂದ್ರಾಡಳಿತ ಪ್ರದೇಶದಲ್ಲಿ ಫಸ್ಟ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಪುದುಚೇರಿ ಇದೆ. ಓಕೆನಾ? ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಸ್ಟೇಟ್ ಬಂದಾಗ ತಮಿಳುನಾಡು ಇದೆ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಕೇರಳ ಇದೆ. ಈವನ್ ಉತ್ತರಾಖಂಡ ಕೂಡ ಆಕ್ಚುಲಿ ಅಂದ್ರೆ ಅದು ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಸೊ ಕರ್ನಾಟಕ ಇರೋದು 5ನೇ ಸ್ಥಾನದಲ್ಲಿ, ನಾಟ್ ಸೆಕೆಂಡ್ ಅಂತ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಓಕೆ, ಎಸ್. ಸೊ ಇದಿಷ್ಟು ಅಂತಂದ್ರೆ ನಮಗೆ ಏನ್ ಮಾಡಿದೆ, ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25ರ ಒಂದು ಸುಮಾರು 13 ಟಾಪಿಕ್ಗಳ ಎಲ್ಲ ಟಾಪಿಕ್ಸ್ ಅಂದ್ಬಿಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು MCQ ಮುಖಾಂತರ ಡಿಸ್ಕಸ್ ಮಾಡಿದೀವಿ. ಸೊ ಹಾಗಾಗಿ ಇಲ್ಲಿಗೆ ಈ ಒಂದು ಅಂದ್ರೆ ಸೀರೀಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಈ ಒಂದು ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಸೊ ಮತ್ತೆ ಮುಂದಿನ ಒಂದು ಡಿಫ್ರೆಂಟ್ ಕ್ಲಾಸಸ್ ಮುಖಾಂತರ ಬರ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.